ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ರಾಜಕೀಯ ಪ್ರಹಸನ 6 ತಿಂಗಳ ಅಧಿಕಾರ ಹಂಚಿಕೆ ಸಂಘರ್ಷ ಅಂತ್ಯವಾಗಿದೆ. ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದಾರೆ. ನಾಳೆ ಸಚಿವರ ಜೊತೆ ಸಿಎಂ ಬ್ರೇಕ್ಫಾಸ್ಟ್ ಸಭೆ 10:30ಕ್ಕೆ ರಾಜೀನಾಮೆಯೇ ಸಲ್ಲಿಕೆ ಮಾಡಲಿದ್ದಾರೆ. ನಾಳೆ ಬೆಳಿಗ್ಗೆ 10:30 ಲೋಕಭವನಕ್ಕೆ ಹೋಗಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲಿದ್ದಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದದಂತೆ ರಾಜೀನಾಮೆಗೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿರೋದು. ರಾಹುಲ್ ಗಾಂಧಿ ಸೂಚನೆ ಹಿನ್ನೆಲೆಯಲ್ಲಿ ರಾಜೀನಾಮೆಗೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. ರಾಜ್ಯಸಭಾ ಸ್ಥಾನದ ಆಫರ್ ಬಗ್ಗೆ ಇದುವರೆಗೂ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ರಾಜ್ಯಸಭಾ ಸ್ಥಾನದ ಆಫರ್ ಅನ್ನ ಸಿದ್ದರಾಮಯ್ಯನವರಿಗೆ ಕೊಡಲಾಗಿದೆ. ಆದರೆ ಸಿದ್ದರಾಮಯ್ಯನವರು ಮೊದಲಿನಿಂದಲೂ ಕೂಡ ಕೇಳಿಕೊಂಡು ಬಂದಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಮನಸ್ಸು ನನಗಿಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ಇದನ್ನ ಮೊದಲಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಹೇಳ್ಕೊಂಡೇ ಬಂದಿದ್ದಾರೆ. ಈಗ ಹೈಕಮಾಂಡ್ ಕೊಟ್ಟಂತ ಈ ಆಫರ್ ಅನ್ನ ಸಿದ್ದರಾಮಯ್ಯನವರು ಒಪ್ಕೋತಾರಾ? ಇಲ್ಲಿ ತನಕ ಅಂತೂ ಒಪ್ಪಿಲ್ಲ. ಸಿದ್ದರಾಮಯ್ಯನವರ ರಾಜೀನಾಮೆ ಅಂತೂ ಗ್ಯಾರಂಟಿ. ನಾಳೆ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 10:30ಕ್ಕೆ ಲೋಕಭವನಕ್ಕೆ ಸಿದ್ದರಾಮಯ್ಯನವರು ಹೋಗ್ಲಿದ್ದಾರೆ. ನಾಳೆ ಬೆಳಗ್ಗೆನೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಒಂದಷ್ಟು ಚರ್ಚೆ ಆಗತ್ತೆ. ಅದಾದ ನಂತರ 10:30ಕ್ಕೆ ಸರಿಯಾಗಿ ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲಿಗೆ ಕಳೆದ 6 ತಿಂಗಳಿಂದ ನಡೀತಾ ಇದ್ದಂತಹ ಪ್ರಹಸನ. ಹೈಕಮಾಂಡ್ ಎಷ್ಟೇ ವಾರ್ನ್ ಮಾಡಿದ್ರು ಇಲ್ಲಿರುವಂತಹ ನಾಯಕರು ಅದರ ಬಗ್ಗೆ ಪದೇ ಪದೇ ಚರ್ಚೆಯನ್ನ ಮಾಡ್ತಲೇ ಬಂದ್ರು. ಓಪನ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಬಂದ್ರು. ಈ ಅಧಿಕಾರ ಸಂಘರ್ಷ ಅನ್ನೋದು ಈಗ ಅಂತ್ಯ ಕಾಣ್ತಾ ಇದೆ. ನಾಳೆ ಬೆಳಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲಿದ್ದಾರೆ. 2.5 ವರ್ಷ ಅಂತ ಹಂಚಿಕೆಯಾದಂತಹ ಅಧಿಕಾರ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ ಒಪ್ಪಂದ ಆಗಿಲ್ಲ, ಅಂತ ಯಾವ ಕಮಿಟ್ಮೆಂಟ್ ಇಲ್ಲ, ಅಂತಹ ಯಾವುದೇ ಚರ್ಚೆ ನಡೆದೇ ಇಲ್ಲ ಅಂತ ಹೇಳ್ತಾನೆ ಬಂದಿದ್ರು. ಫೈನಲಿ ಸಿದ್ದರಾಮಯ್ಯನವರ ರಾಜೀನಾಮೆ ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಿಗ್ಗೆ 10:30 ರಾಜ್ಯಪಾಲರ ಸಮಯ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿರುವಂತಹ ಹಿನ್ನೆಲೆ ಸಮಯ ಕೇಳಿದ್ದಾರೆ ಸಿಎಂ. ನಾಳೆ ಬೆಳಿಗ್ಗೆ 10:30ಕ್ಕೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಲಿದ್ದಾರೆ. ನಾಳೆ ಬೆಳಿಗ್ಗೆ 10:30ಕ್ಕೆ ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಕೊಡಲಿದ್ದಾರೆ. ಇಲ್ಲಿ ತನಕ ಈ ವಿಷಯದ ಬಗ್ಗೆ ಸಿದ್ದರಾಮಯ್ಯನವರಾಗ್ಲಿ ಅವರ ಆಪ್ತ ಬಳಗವಾಗ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದರೆ ಆ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ನಾಳೆ ಬೆಳಗಾದ್ರೆ ಬ್ರೇಕ್ಫಾಸ್ಟ್ ಸಭೆ ಇದೆ. ಅದಾದ ನಂತರ ಲೋಕಭವನಕ್ಕೆ ಸಿದ್ದರಾಮಯ್ಯನವರು ಹೋಗಲಿದ್ದಾರೆ. ಸಮಯ ಕೂಡ ಕೇಳಿದ್ದಾರೆ. ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿರುವಂತಹ ಹಿನ್ನೆಲೆ ಸಮಯ ಕೇಳಿದ್ದಾರೆ. 10:30ಕ್ಕೆ ಸಮಯ ನಿಗದಿಯಾಗಿದೆ. ಕಳೆದ 6 ತಿಂಗಳಿಂದ ಅಂತೂ ಈ ಅಧಿಕಾರ ಸಂಘರ್ಷ ಬಹಳ ಜೋರಾಗಿ ನಡೀತಾ ಇದೆ. ಹಾಗೆ ನೋಡಿದ್ರೆ 6 ತಿಂಗಳ ಹಿಂದೆನೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಕೊಡದೇ ಇರೋದಕ್ಕೂ ಕೆಲವೊಂದಷ್ಟು ಕಾರಣಗಳಿತ್ತು. ವಿಧಾನಸೌಧದಲ್ಲಿ ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾದರು. ದೆಹಲಿ ಹೈಕಮಾಂಡ್ ಸಭೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ರಾಜೀನಾಮೆ ಬಗ್ಗೆ ನಾಳೆ ಮಾತಾಡ್ತೀನಿ ಅಂತ ತೆರಳಿದ್ದಾರೆ ಸಿದ್ದರಾಮಯ್ಯನವರು. ಕೆಪಿಸಿಸಿಯ ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಿಂದ ದೂರ ಉಳಿದ್ರು. ವಿಧಾನಸೌಧದ ಕಾರ್ಯಕ್ರಮವನ್ನ ಮುಗಿಸಿ ಮನೆಗೆ ಹೋದ್ರು ಸಿದ್ದರಾಮಯ್ಯ. ಬಹುತೇಕ ಇದೇ ಕೊನೆಯ ಕಾರ್ಯಕ್ರಮ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಟೆಂಡ್ ಆಗಿದ್ದು ಅಂತ ಹೇಳ್ಬೋದು. ನಾಳೆ ಬೆಳಿಗ್ಗೆ 10:30ಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ನಾಳೆ ಬೆಳಿಗ್ಗೆ 10:30ಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡಿದ ನಂತರ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ. ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಷ್ಟೊತ್ತಿಗೆ? ದೆಹಲಿಗೆ ಹೋಗಿದ್ರಿ ಸರ್?
ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ, ಹೇಗೆ ಏನ್ ತೀರ್ಮಾನ ಆಯ್ತು? ಅದು ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಷ್ಟೊತ್ತಿಗೆ ದೆಹಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ, ಹೇಗೆ ಏನ್ ತೀರ್ಮಾನ ಆಯ್ತು? ಅದು ನಾಳೆ ಮಾತಾಡ್ತೀವಿ. ಸಾಕಷ್ಟು ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನೋ ವಿಷಯ ಹೊರಗಡೆ ಬರ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆ ಕೂಡ ಗರಿಗೆದರಿದೆ. ನಾಳೆನೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಸುರ್ಜೇವಾಲಾ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಬಗ್ಗೆ ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯನವರ ಜೊತೆ ಶಾಸಕಾಂಗ ಸಭೆಯ ಬಗ್ಗೆ ಸುರ್ಜೇವಾಲಾ ಚರ್ಚೆ ಮಾಡಲಿದ್ದಾರೆ. ಸಂಜೆ 4 ಗಂಟೆಗೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಚರ್ಚೆ ಇದೆ. ಸಿದ್ದರಾಮಯ್ಯನವರ ರಾಜೀನಾಮೆ ಬೆನ್ನಲ್ಲೇ ಶಾಸಕಾಂಗ ಸಭೆ ಕರೆಯೋದಕ್ಕೆ ಪ್ಲಾನ್ ನಡೀತಾ ಇದೆ. ಈ ಬಗ್ಗೆ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ. ಇವತ್ತು ಸಂಜೆ ಸಭೆ ಇದೆ. ಸಿದ್ದರಾಮಯ್ಯನವರ ಜೊತೆಯೇ ಶಾಸಕಾಂಗ ಸಭೆ ಬಗ್ಗೆ ಸುರ್ಜೇವಾಲಾ ಮಾತಾಡಲಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ. ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನೋ ವಿಷಯ ಹೊರಗಡೆ ಬರ್ತಾ ಇದ್ದಂತೆ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಮಾರುತೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ವಿದ್ಯಾ, ನಿಮ್ಮನ್ನು ಕೇಳೋದಾದ್ರೆ, ಈಗ ಶಾಸಕಾಂಗ ಸಭೆ ನಡೆಸೋದಕ್ಕೂ ಕೂಡ ಪ್ಲಾನ್ ನಡೀತಾ ಇದೆ. ಇವತ್ತು ಸಂಜೆ ಸುರ್ಜೇವಾಲಾ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರಂತೆ ಅಂತ ಅಂದ್ರೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಇಮಿಡಿಯೇಟ್ಲಿ ಶಾಸಕಾಂಗ ಸಭೆ ನಡೆಸೋದಕ್ಕೂ ಕೂಡ ಈಗ ಪ್ಲಾನ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಶ್ವೇತಾ, ಸಿಎಂ ಸಿದ್ದರಾಮಯ್ಯನವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಶಾಸಕಾಂಗ ಪಕ್ಷದ CLP ಪಕ್ಷದ ಯಾರದರ ನೇತೃತ್ವವನ್ನು ವಹಿಸಬೇಕು, ನಾಯಕರು ಯಾರಾಗಬೇಕು ಅನ್ನುವಂತಹ ಚರ್ಚೆಗಳು ಸಾಕಷ್ಟು ನಡೆಯುತ್ತೆ. ಅದರ ಜೊತೆಗೆ ಬೇರೆ CM ಅನ್ನ ಘೋಷಣೆ ಮಾಡಬೇಕಾದ್ರೂ ಕೂಡ ಮೊದಲು ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಘೋಷಣೆ ಮಾಡ್ತಾರೆ. ಈ ಕಾರಣಕ್ಕಾಗಿ ನಾಳೆ ಸಿಎಂ ಸಿದ್ದರಾಮಯ್ಯನವರು ನಾಳೆ ಬೆಳಗ್ಗೆ ರಾಜೀನಾಮೆ ಕೊಟ್ಟ ಬಳಿಕ ಶಾಸಕಾಂಗ ಸಭೆಯನ್ನ ಕರೆಯುವಂಥದ್ದು. ಆ ಸಭೆಯಲ್ಲಿ KC ವೇಣುಗೋಪಾಲ್ ಅವರು, ಅದರ ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾರೆ. ಆ ಸಭೆಯಲ್ಲೇನೆ ತೀರ್ಮಾನವನ್ನ ತಿಳಿಸ್ತಾರೆ ಅನ್ನುವಂತಹ ಚರ್ಚೆ ಈಗ ಆಲ್ರೆಡಿ ಶಾಸಕರಲ್ಲೂ ಕೂಡ, ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲೂ ಕೂಡ ನಡೀತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಆಪ್ತರ ಜೊತೆ ಸಭೆ ನಡೆಸ್ತಾ ಇರುವಂತದ್ದು ಕುತೂಹಲವನ್ನ ಮೂಡಿಸಿರುವಂತದ್ದು. ನಿನ್ನೆ ದೆಹಲಿಯಿಂದ ಬಂದ ನಂತರ ಅವರು ಆಪ್ತರ ಜೊತೆ ಸಭೆಯನ್ನ ನಡೆಸಿದ್ರು. ಸಾಕಷ್ಟು ಶಾಸಕರು, ಸಚಿವರುಗಳು ಅವ್ರ ಮನೆಗೆ ಭೇಟಿಯನ್ನ ನೀಡಿದ್ರು. ಇವತ್ತು ಕೂಡ ಆ ಮೀಟಿಂಗ್ ಮುಂದುವರೆದಿದೆ. ಒಂದಷ್ಟು ಜನ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಮಾತನಾಡಿಸ್ಕೊಂಡು ಹೋಗೋದಿಕ್ಕೆ ಬಂದಿದ್ರೆ, ಮಧ್ಯಾಹ್ನದ ನಂತರ ಬಂದಂತಹ ಸಚಿವರಿರಬಹುದು, ಅವರ ಆಪ್ತ ಶಾಸಕರೆಲ್ಲರೂ ಕೂಡ ಸಭೆಯನ್ನ ಮಾಡೋದಿಕ್ಕೆ ಬಂದಿರುವಂತದ್ದು. ಸಭೆಯಲ್ಲಿ ಭಾಗಿಯಾಗಿ ಏನೆಲ್ಲ ಮಾಡಬೇಕು, ನಾಳೆ ಏನಾದರೂ ರಾಜೀನಾಮೆಯನ್ನ ಕೊಟ್ರೆ, ರಾಜೀನಾಮೆ ಕೊಟ್ಟ ನಂತರ ಏನೆಲ್ಲ ಮಾತನಾಡಬೇಕು ಹೈಕಮಾಂಡ್ ಜೊತೆ, ಅಥವಾ ರಾಜೀನಾಮೆ ಕೊಡೋದಕ್ಕೂ ಮುಂಚಿತವಾಗಿ ನಾವು ಏನೆಲ್ಲ ಅವರಿಗೆ ಕಂಡೀಷನ್ಸ್ಗಳನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಸಭೆಯಲ್ಲಿ ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಕುತೂಹಲ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ನಾಳೆ ಬೆಳಗ್ಗೆ ಲೋಕಭವನದಲ್ಲಿ ಈಗ ಆಲ್ರೆಡಿ ಅವರ ಅಪಾಯಿಂಟ್ಮೆಂಟ್ ಅನ್ನ ಕೇಳಿರುವಂತಹ ಕಾರಣಕ್ಕಾಗಿ ಲೋಕಭವನಕ್ಕೆ ಹೋಗಿ ನಾಳೆ 10:30ಕ್ಕೆ ಅವರ ರಾಜೀನಾಮೆ ಕೊಟ್ಟ ನಂತರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಸಿಎಂ ಆಗಿ ಯಾರು ಕ್ಲೈಮ್ ಮಾಡ್ಕೋತಾ ಇದ್ದಾರೆ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿದ್ರೂ ಕೂಡ, DK ಶಿವಕುಮಾರ್ ಅವರೇ ಸಿಎಂ ಆಗಬಹುದು ಅಂತ ಗೊತ್ತಿದ್ರು ಕೂಡ ಸಿಎಂ ಪಾಳೆಯದಲ್ಲಿ ಮಾತ್ರ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಹೈಕಮಾಂಡ್ ಏನಾದ್ರೂ DK ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪಿಸಿದಂತ ಸಂದರ್ಭದಲ್ಲಿ ನಾವ್ ಏನ್ ಹೇಳಬೇಕು, ಅದರ ಜೊತೆಗೆ ಏನಾದ್ರೂ DK ಶಿವಕುಮಾರ್ ಅವರನ್ನೇ ಸಿಎಂ ಮಾಡೋದು ಅನ್ನುವಂಥದ್ದು ನಿರ್ಧಾರವಾದ್ರೆ ಕಂಡೀಷನ್ಸ್ ಏನೆಲ್ಲ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಎಲ್ಲ ಆಪ್ತ ಶಾಸಕರು ಮತ್ತೆ ಸಚಿವರೆಲ್ಲರೂ ಕೂಡ ಈಗ ಆಲ್ರೆಡಿ ಸಿಎಂ ನಿವಾಸಕ್ಕೆ ತೆರಳಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಶ್ವೇತಾ. ಎಸ್ ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.